ಆಮೇಲೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು, ನನಗೂ ಪ್ರಧಾನಮಂತ್ರಿಗಳು, ನಿಮಗೂ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದವ್ರಿಗೂ ಪ್ರಧಾನಮಂತ್ರಿಗಳು. ನಾವು ಕೇಳೋದೇ ಬೇರೆ, ಅವ್ರು ಹೇಳೋದೇ ಬೇರೆ ಆಗ್ಬಿಟ್ರೆ ಅದು ತಪ್ಪಾಗ್ತದೆ. ಅವರ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನ ಸರಿ ದಾರಿಗೆ ತರೋದಕ್ಕೆ ಮತದಾರರು ಮಾಡ್ತಾರೆ. ಅನಿವಾರ್ಯವಾಗಿ ನಾವು ಈ ಕೆಲಸವನ್ನು ಮಾಡಬೇಕಾಯ್ತು, ನಾವು ಮಾಡಿದ್ದೀವಿ. ನೋಡಿ ಇವೆಲ್ಲ ತಪ್ಪು ಭಾವನಾತ್ಮಕ ಮೇಲೆ ತುಕಡೆ ಗ್ಯಾಂಗು ಎಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಹೇಳೋದು, ಭಾವನಾತ್ಮಕ ಹೇಳೋದು, ದೀಸ್ ಥಿಂಗ್ಸ್ ವಿಲ್ ಗೆಟ್ ಇದೆಲ್ಲ ಡೋರ್ ಕ್ಲೋಸ್ ಆಗುತ್ತೆ. BJP ಅವರಿಗೆ ನಡೆಯೋದಿಲ್ಲ, ಇನ್ನೇನಿಲ್ಲ. ನೋಡ್ರಿ, ಒಂದು ಹೇಳ್ತೀನಿ, ರಾಮನ್ನ ಅಷ್ಟು ಆಡಂಬರದಿಂದ ಮಾಡಿದ್ರು. ಇವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ? ಬಂಗಾರಪ್ಪಾಜಿಯವರು ಅವ್ರು ಮುಖ್ಯಮಂತ್ರಿ ಇರ್ಬೇಕಾದ್ರೆ ಆರಾಧನ್ ಅಂತ ಕಾರ್ಯಕ್ರಮ ಮಾಡಿದ್ರು. ಯಾಕೆ ಗೊತ್ತ? ನಾವು ರಾಮನ ಬೀದಿಗೆ ತರಕ್ಕಲ್ಲ, ಇರೋ ರಾಮ ಹಳ್ಳಿಯಲ್ಲಿ ಬೀರಮ್ಮ, ದ್ಯಾವಮ್ಮ ಇವೆಲ್ಲ ಚಿಕ್ಕ ಚಿಕ್ಕ ದೇವರುಗಳಿದಾವಲ್ಲ, ಇನ್ಕ್ಲೂಡಿಂಗ್ ರಾಮನು ಕೂಡ ಎಷ್ಟೋ ದೇವಸ್ಥಾನ ಪೂಜೆನೆ ಮಾಡಿರ್ಲಿಲ್ಲ. ಆರಾಧನಾ ಸ್ಕೀಮ್ ತಂದ ಮೇಲೆ ಇವತ್ತು ಮಂಗಳಾರತಿ ಮಾಡ್ತಾ ಇದಾರೆ. ಅದು ಭಕ್ತಿ ಅಂದ್ರೆ ಅದನ್ನು ತೋರಿಸ್ಬೇಕು. ತಂದ್ಬಿಟ್ಟು ರಾಮನ್ನ ಡಿಜಿಟಲ್ ಬ್ಯಾನರ್ ಹಾಕಿ ರೋಡಲ್ಲಿ ತಂದು ನೀವೆಲ್ಲರೂ ಇಲ್ಲಿ ಮಾಡ್ರಿ, ಇಲ್ಲ ಆರತಿ ಮಾಡ್ರಿ, ಮಂಗಳಾರತಿ ಮಾಡ್ರಿ, ಅಕ್ಷತೆ ಕೊಡ್ರಿ, ಇವೆಲ್ಲ ಇದಾವಲ್ಲ, ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು, ಅದು ತಪ್ಪು. ಆಮೇಲೆ ರಾಮ ಮಂದಿರ ಅದು ಕೂಡ ಅಯೋಧ್ಯೆ ಅದು ಫುಲ್ ಫಿನಿಶ್ ಆಗಿಲ್ಲ. ಎಲೆಕ್ಷನಿಗೆ ಮಾಡೋದು ಕಣ್ಮುಂದೆ ಕಾಣಿಸ್ತಾ ಇಲ್ವಾ? ಜನರಿಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಹೊಟ್ಟೆ ಹಸ್ತಿತ್ತು ಜನರಿಗೆ, ಭಾಗ್ಯಗಳನ್ನ ಕೊಟ್ವಿ. 2,000 ರೂಪಾಯಿ ಕೊಟ್ಟಿರೋದು ಮತಕ್ಕೂ ಕೊಡ್ಲಿಲ್ಲ, ನಾವು ವಿಶ್ವಾಸಕ್ಕೆ ಮುಂದೆ ಕೊಡ್ತೀವಿ ಅಂದ್ವಿ. ಆ ವಿಶ್ವಾಸದ ಮೇಲೆ ಕರ್ನಾಟಕ ರಾಜ್ಯದ ಜನರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸ್ಥಾಪನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದ್ಮೇಲೆ ಏನು ನಾವು ಮಾತು ಉಳಿಸ್ಕೊಂಡಿದೀವಿ. ಅದನ್ನ ಹೋಗ್ಬಿಟ್ಟು ನಮಗೆ ಅದಕ್ಕೆ ದುಡ್ಡು ಬೇಡ, ನಮಗೆ ಬರೋ ದುಡ್ಡು ನಾವು ಕೇಳ್ತಾ ಇರೋದು, ಹೆಚ್ಚಿಗೆ ಕೇಳ್ತಾ ಇಲ್ಲ, ನಮಗೆ ಬರೋ ದುಡ್ಡು ಕೇಳ್ತಾ ಇರೋದು. ಹೈಯೆಸ್ಟ್ ದುಡ್ಡು ಹೋಗ್ತಾ ಇದೆ ಇಲ್ಲಿಂದ. ದುಡ್ಡು ಹೋಗ್ತಕ್ಕಂಥದ್ದು ಕೇಳಿದ್ರೆ ಇವರು ದಿಕ್ ತಪ್ಪಿಸ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರ ಬಾಯಲ್ಲಿ ಇವತ್ತು ತಪ್ಪು ಬರ್ತಾ ಇದೆ ಅಂತ ಹೇಳಿದ್ರೆ, ನಾ ಹೇಳ್ತೀನಿ, ಮಾಧ್ಯಮದವ್ರು ನೀವು ಕೂಡ ಚೆಕ್ ಮಾಡ್ಬಿಟ್ಟು ಕರೆಕ್ಟಾಗಿ ಲೆಕ್ಕ ತಗೊಂಡು ತೋರಿಸೋದು ಒಳ್ಳೇದು. ಅದೇನು ತಪ್ಪೇನಿಲ್ಲ. ನಾವು ಕೇಳೋದು ಅನಿವಾರ್ಯವಾಗಿ ಈ ಸಂದರ್ಭ ಮಾಡಬಾರ್ದು ಈ ತರ. ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಇದು ಹೇಳ್ಬೇಕಾಗತ್ತೆ, ಹೋಗ್ಬೇಕಾಗತ್ತೆ. ಆ ಕೆಲಸವನ್ನ ನಾವು ಹೋಗಿ ಬಂದ್ ಮಾಡಿದ್ದೀವಿ. ಲೆಕ್ಕ ಕೊಡಕ್ಕೆ ಹೇಳಿ ಕ್ಲೀನ್ ಆಗಿ ಬಾಯಲ್ಲಿ ಹೇಳಕ್ ಹೇಳಿ ಅವರಿಗೆ. ಅದು ಭಾಷಣದೊಳಗೆ ಹೇಳಿದ್ರೆ ಆಗೋದಿಲ್ಲ. ನಾವು ಲೆಕ್ಕ ಕೊಟ್ಟು ಹೇಳ್ತಾ ಇದ್ದೀನಿ. ಲೆಕ್ಕ ನನ್ನ ಹತ್ರ ಇದೆ, ನನ್ನ ಇಲಾಖೆ ಇದೆ, ಕೊಡ್ಲೆ ನಾನು 1,800 ರೂಪಾಯಿ, ನಮಗೆ 1,800 ಕೋಟಿ ಬರಬೇಕು ಬರೀ ನನ್ನ ಇಲಾಖೆಗೆ. ಆದ್ರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಎಕ್ಸ್ಟ್ರಾ ಮೊಟ್ಟೆ ಕೊಡ್ತಾ ಇದ್ದಾರೆ. 10ನೇ ಕ್ಲಾಸ್ ವರ್ಗು, 8ರಿಂದ 9, 10ನೇ ಕ್ಲಾಸ್ ಅವ್ರಿಗೆ ಮಿಡ್ ಡೇ ಮೀಲ್ಸ್ ಎಕ್ಸ್ಟೆಂಡ್ ಮಾಡಿದೀವಿ. ಫ್ರೀ ಯೂನಿಫಾರ್ಮ್, ಬುಕ್ಸ್ ಎಲ್ಲ ಅದೆಲ್ಲ ಕೊಡ್ತಾ ಇದೀವಲ್ಲ, ನಾವೇನಿಲ್ಲ. ಇವರೆಲ್ಲ ಇದು ವ್ಯವಸ್ಥೆ ಮಾಡಿದ್ರೆ ಬೇರೆ ಬೇರೆದು ವ್ಯವಸ್ಥೆಗೆ ಹೆಲ್ಪ್ ಆಗ್ತದೆ. ಅದನ್ನ ಎಲ್ಲಾ ಇಲಾಖೆಗೂ ಕೂಡ ಹೆಲ್ಪ್ ಆಗ್ತದೆ. ಅದಕ್ಕೆ ಕೇಳ್ತಾ ಇರೋದು. ಟ್ಯಾಕ್ಸ್ ಜಾಸ್ತಿ ಮಾಡಿದವ್ರೆ ನಾವ. ಗ್ಯಾಸ್ ಸಿಲಿಂಡರ್ಗೆ ಫ್ರೀಯಾಗಿ ಕೊಡ್ತೀನಿ ಅಂದಿದ್ರಲ್ಲ 10 ವರ್ಷ, ಈಗ 1,200-300 ರೂಪಾಯಿ ಮಾಡಿದಾರಲ್ಲ, ಯಾಕೆ 2,000 ರೂಪಾಯಿ ಕೊಟ್ಟಿದ್ದು? ಅವ್ರಿಗೆ ಸಹಕಾರ ಆಗ್ಬೇಕಂತ. ಬಡವ್ರ ಮನೆ ಬೆಳಕು ಮಾಡಿದಕ್ಕೆ ತಪ್ಪ? ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಈ ರಾಜ್ಯದ ಬದಲಾವಣೆಯನ್ನ ಆಗ್ಲೇ ಮತದಾರರು ಮಾಡಿದ್ದಾರೆ. ಮತ್ತೆ ಈ ಚುನಾವಣೆಯಲ್ಲೂ ಕೂಡ, ಚುನಾವಣೆಗೆ ಅಂತ ಹೇಳಿ ಏನಾದ್ರು ಇಟ್ಕೊಂಡ್ರೇನು ಕೂಡ ಅನಿವಾರ್ಯವಾಗಿ ಮತದಾರರು ಬದಲಾವಣೆಯನ್ನ ನಮ್ಮ ಪರವಾಗಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.